ನಮಸ್ತೆ ವೀಕ್ಷಕರೇ, ನಮ್ಮ ಮಾಹಿತಿ ಚಾನಲ್ಗೆ ಸ್ವಾಗತ. ಸರ್ಕಾರಿ ನೌಕರರಿಗೆ ಇದೊಂದು ಕಹಿ ಸುದ್ದಿ ಅಂತಲೇ ಹೇಳ್ಬೋದು. ಇದುವರೆಗೂ ಯಾವುದೇ ಕಾರಣಕ್ಕೂ 7ನೇ ವೇತನ ಆಯೋಗ ಜಾರಿಯಾಗದೇ ಇರುವಂಥದ್ದು ಇಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಬಹಳ ನಿರಾಸೆಯನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ಈ ಒಂದು 7ನೇ ವೇತನ ಆಯೋಗದ ಜಾರಿ ಆಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು 7ನೇ ವೇತನ ಆಯೋಗ ಈ ಹಿಂದೆ ಏನು ಮಾರ್ಚಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಏನು 7ನೇ ವೇತನ ಆಯೋಗದ ಒಂದು ಪರಿಷ್ಕರಣೆ ಶಿಫಾರಸನ್ನು ನೀಡಿತು. ಅದರಲ್ಲಿ ಏನಿತ್ತಪ್ಪ ಅಂತಂದರೆ ಮುಖ್ಯವಾಗಿ 27.5% ಅಷ್ಟು ಫಿಟ್ಮೆಂಟ್ ಹಾಗೆ ಅದಕ್ಕೆ ಮೂಲ ವೇತನದಲ್ಲಿ ಏರಿಕೆ ಆಗಬೇಕು ಅನ್ನೋದಿತ್ತು. ಆದರೆ ಇದೀಗ ಏನು ಮಾಡಿದ್ದಾರೆ ಅಂತಂದರೆ, ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಶಿಫಾರಸ್ಸಿನಲ್ಲಿ 27.5% ಫಿಟ್ಮೆಂಟ್ ಏನಿತ್ತು ಅದಕ್ಕೆ ಮತ್ತೆ 2.5% ಅಷ್ಟು ಫಿಟ್ಮೆಂಟ್ ಸೇರಿಸಿ ಒಟ್ಟು 30% ವೇತನ ಹೆಚ್ಚಳವನ್ನು ನಮ್ಮ ಬೇಡಿಕೆ ಆಗಿದೆ ಅಂತ ಇಲ್ಲಿ ಸಂಘದ ಅಧ್ಯಕ್ಷರಾಗಿರುವಂಥ ರಮೇಶ್ ಸಂಘ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ 27.5% ಅಷ್ಟು ಫಿಟ್ಮೆಂಟ್ ಹೆಚ್ಚಳ ಆಗಿಲ್ಲ, ಮೂಲ ವೇತನ ಏರಿಕೆ ಆಗಿಲ್ಲ. ಅದರ ಮಧ್ಯೆ ಇನ್ನಷ್ಟು ಜಾಸ್ತಿ ಆಗಬೇಕು ಅಂತ ಬೇಡಿಕೆಯನ್ನು ಇಟ್ಟಿರುವಂಥದ್ದನ್ನು ನೋಡ್ಬೋದು. ಇದೇ ಇನ್ನು ಜಾರಿಯಾಗಿಲ್ಲ. ಇನ್ನು 2.5% ಅಷ್ಟು ಹೆಚ್ಚಳ ಮಾಡ್ತಾರಾ ಅನ್ನುವಂಥದ್ದು ಇಲ್ಲಿ ಬಹುದೊಡ್ಡ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾವಾಗ ಈ ಒಂದು 7ನೇ ವೇತನ ಆಯೋಗ ಜಾರಿಯಾಗುತ್ತೆ ಅನ್ನೋದೇ ಇನ್ನು ಒಂದು ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತಲೇ ಹೇಳ್ಬೋದು. ಇನ್ನೂ ಸಾಕಷ್ಟು ದಿನಗಳ ಕಾಲ ಸರ್ಕಾರಿ ನೌಕರರು ಈ ಒಂದು 7ನೇ ವೇತನ ಆಯೋಗಕ್ಕೆ ವೆಯ್ಟ್ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಒಂದು ಸರ್ಕಾರಿ ನೌಕರರು ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ರಾಜ್ಯ ಸರ್ಕಾರದಲ್ಲಿ 7ನೇ ವೇತನ ಆಯೋಗ ಜಾರಿ ಮಾಡ್ತಾರಾ, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ಈ ಒಂದು 7ನೇ ವೇತನ ಆಯೋಗಕ್ಕೆ ಒಂದು ಜಾರಿಗೆ ವಿಳಂಬ ಧೋರಣೆಯನ್ನು ತೋರಿದ್ರೆ ಇಲ್ಲಿ ಸರ್ಕಾರಿ ನೌಕರರು ಹೋರಾಟ ಮಾಡುವಂಥದ್ದು ಇಲ್ಲಿ ನಿಶ್ಚಿತ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಷ್ಟು ದಿನಗಳಿಂದ ಅವರು ವೆಯ್ಟ್ ಮಾಡಿ ಅವರಿಗೂ ಕೂಡ ಒಂದು ಬೇಸರ ಮೂಡಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನು ಒಂದು ಹೋರಾಟವನ್ನು ಒಂದು ಕೈಗೊಳ್ಳುವಂಥ ಸಾಧ್ಯತೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.